ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡ ಸಿಎಂ ಫೈಟ್. ಸಿದ್ದು ಡಿಕೆಶಿ ಜಿದ್ದಾಜಿದ್ದಿ. ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸುತ್ತಿರುವ ಕೈ ನಾಯಕರು. ಮಳೆ ನಿಂತ್ರೂ ನಿಲ್ಲದ ಅವಾಂತರ. ನೆಲಕಚ್ಚಿದ ಬೆಳೆ, ರೈತ ಕಂಗಾಲು. ಪ್ರಿಯಕರನ ಜೊತೆ ಸೇರಿ ಪತಿ ಹತ್ಯೆ, ಪತ್ನಿಯ ಕಳ್ಳಾಟ ಬಯಲಾಗಿದ್ದು ಹೇಗೆ? ಸಿದ್ದರಾಮೋತ್ಸವ ಹೊತ್ತಲ್ಲೇ ಶುರುವಾಯಿತು ಸಿಎಂ ಗಾದಿ ಕುರುಕ್ಷೇತ್ರ. ನಾನೇನು ಕಾವಿ ತೊಟ್ಟಿಲ್ಲವೆಂದು ತಿರುಗೇಟು ನೀಡಿದ ಡಿಕೆಶಿ. ಎಸ್ಎಂ ಕೃಷ್ಣ ಅನುಸರಿಸಿದ ಡಿಕೆಶಿ ಹೇಳಿದ್ದೇನು? ನೋಡೋಣ ಡಿಕೆಶಿ ಪಟ್ಟು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮೋತ್ಸವದ ಹೊತ್ತಲ್ಲೇ ಕುರುಕ್ಷೇತ್ರ ಶುರುವಾಗಿದೆ. ಸಿದ್ದು ಹಾಗೂ ಡಿಕೆಶಿ ನಡುವೆ ಒಳಗಿನ ಬೆಂಕಿ ಸ್ಫೋಟ ಆಗ್ತಾನೆ ಇದೆ. ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸಿದ್ದರಾಮಯ್ಯ ಅಭಿಮಾನಿಗಳ ಕಾರ್ಯಕ್ರಮ ಅಂತ ಡಿಕೆ ಶಿವಕುಮಾರ್ ಬಿಂಬಿಸುತ್ತಲೇ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರ ಪ್ಲಾನ್ ತಿಳಿದ ಸಿದ್ದರಾಮಯ್ಯ ಪ್ರತಿತಂತ್ರ ಹೆಣೆದು ದಾಳ ಉರುಳಿಸಿದ್ರು. ವಿರೋಧದ ಬೆಂಕಿಗೆ ಆರಂಭದಲ್ಲೇ ಮದ್ದುವರೆದ ಸಿದ್ದು ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದು ಕೈ ನಾಯಕರು ಶಾಕ್ ಆಗಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಭರ್ಜರಿ ಪೈಪೋಟಿ ನಡೆದಿದೆ. ನಾನು ಸನ್ಯಾಸಿಯಲ್ಲ, ಕಾವಿ ತೊಟ್ಟಿಲ್ಲ, ಖಾದಿ ತೊಟ್ಟಿದ್ದೇನೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಆಗುವ ಅವಕಾಶ ಬಂದಿದೆ. ಎಸ್ಎಂ ಕೃಷ್ಣ ನಂತರ ಸಿಎಂ ಆಗುವ ಅವಕಾಶ ಬಂದಿದೆ. ಅದನ್ನ ಮಿಸ್ ಮಾಡಿಕೊಳ್ಬೇಡಿ ಅಂತ ಹೇಳಿದ್ದೇನೆ. ಸಮುದಾಯ ನನ್ನ ಪರ ನಿಲ್ಲಲಿ ಅಂತ ಮನದಟ್ಟು ಮಾಡಿದ್ದೇನೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ರು. ಸಿಎಂ ಪಟ್ಟಕ್ಕೇರಲು ಕನಕಪುರ ಬಂಡೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸಿಎಂ ಆಗಬೇಕಾದ್ರೆ ನಮ್ಮ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಯಾರಾಗಬೇಕೆಂದು ಹೈಕಮಾಂಡ್ ನಿರ್ಧರಿಸುತ್ತೆ. ನನ್ನ ಬೆನ್ನಿಗೆ ಒಕ್ಕಲಿಗರು ಮಾತ್ರವಲ್ಲ, ಎಲ್ಲ ಸಮುದಾಯ ನನ್ನ ಬೆನ್ನಿಗೆ ನಿಲ್ಲಲಿ. ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆಗುವುದು ಸಂಪ್ರದಾಯ ಅಂತ ಅವಕಾಶ ಸಮುದಾಯಕ್ಕೆ ಸಿಕ್ಕಿದೆ ಅಂತ ಡಿಕೆಶಿ ಸಿಎಂ ಆಗೋ ಮಹದಾಸಿಯನ್ನ ತೆರೆದಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಪಟ್ಟಕ್ಕೇರಲು ಗುದ್ದಾಟ ಜೋರಾಗಿದೆ. ಎಸ್ಎಂ ಕೃಷ್ಣ ಅವರ ಬಳಿಕ ಸಮುದಾಯಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ರು. ಅವಕಾಶಗಳು ಯಾರಿಗೆ ಇದೆ ಅನ್ನೋದನ್ನ ಹೇಳಲ್ಲ, ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು ಅಂತ ಜುಲೈ 17ರಂದು ಒಕ್ಕಲಿಗರ ಸಮಾವೇಶದಲ್ಲಿ ಡಿಕೆಶಿ ಮಾರ್ಮಿಕ ನುಡಿಗಳನ್ನ ಆಡಿದ್ರು. ದೇವರು ವರ ಶಾಪ ಕೊಡಲ್ಲ, ಅವಕಾಶ ಕೊಡ್ತಾನೆ, ಇನ್ನು ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ನಡೆದ ಒಕ್ಕಲಿಗರ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದ್ದಾರೆ. ಅಂದು ಮದ್ದೂರಿನಲ್ಲಿ ಎಸ್ಎಂ ಕೃಷ್ಣ ಭಾಷಣ ಮಾಡಿದ್ರು. ಕಾಂಗ್ರೆಸ್ 130ರಿಂದ 150 ಸೀಟ್ ದೊರಕಿಸಿಕೊಟ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ಹೇಳಿದಂತೆ ರಾಜ್ಯದ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. 1999ರಲ್ಲಿ ಮದ್ದೂರಿನಲ್ಲಿ ಮಾತನಾಡಿದ್ದ ಎಸ್ಎಂ ಕೃಷ್ಣ ಅಂದು ನುಡಿದಂತೆ ಸಿಎಂ ಪಟ್ಟಕ್ಕೇರಿದ್ರು. 1999ರಿಂದ 2004ರ ತನಕ ಎಸ್ಎಂ ಕೃಷ್ಣ ಸಿಎಂ ಆಗಿದ್ರು. ಅಂದು ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಅದೇ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ದಾಳ ಉರುಳಿಸಿದಂತಿದೆ. ಸಿಎಂ ಆಗಬೇಕೆಂದು ಡಿಕೆ ಶಿವಕುಮಾರ್ ಹಠ ತೊಟ್ಟಂತಿದೆ. ಎಸ್ಎಂ ಕೃಷ್ಣ ಬಳಿಕ ನಮ್ಮ ಸಮುದಾಯಕ್ಕೆ ಸಮರ್ಥ ನಾಯಕ ಅಂತ ಒಕ್ಕಲಿಗರ ಸಮುದಾಯದ ಕಾರ್ಯಕ್ರಮದಲ್ಲಿ ಡಿಕೆಶಿ ಹೇಳಿದ್ದಾರೆ. ಜುಲೈ 17ರಂದು ಕಾರ್ಯಕ್ರಮದ ವೇಳೆ ಡಿಕೆಶಿ ನೀಡಿರೋ ಹೇಳಿಕೆ ಸಖತ್ ಸದ್ದು ಮಾಡ್ತಿದೆ. ತಾನೇ ಮುಂದಿನ ಸಿಎಂ ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತು ಆಡಿದ್ದಾರೆ. ಹೀಗಾಗಿ ಸಿದ್ದರಾಮೋತ್ಸವಕ್ಕೆ ಡಿಕೆಶಿ ಟಕ್ಕರ್ ಕೊಟ್ಟಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಡಿಕೆಶಿಗೆ ಟ್ರಂಪ್ ಕಾರ್ಡ್ ಆದಂತಿದೆ. ಅಧ್ಯಕ್ಷ ಸ್ಥಾನ ಟ್ರಂಪ್ ಕಾರ್ಡ್ ಮಾಡಿಕೊಂಡ ಡಿಕೆಶಿ ಹೊಸ ದಾಳ ಉರುಳಿಸಿದ್ದಾರೆ. ಸಿಎಂ ಪಟ್ಟಕ್ಕೇರಲು ಅಧ್ಯಕ್ಷ ಸ್ಥಾನವನ್ನೇ ಡಿಕೆ ಶಿವಕುಮಾರ್ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಅಲ್ಲದೆ ಒಕ್ಕಲಿಗ ನಾಯಕ ಎಸ್ಎಂ ಕೃಷ್ಣ ಹೆಸರಲ್ಲಿ ಡಿಕೆ ಶಿವಕುಮಾರ್ ಹೊಸ ಆಟ ಕಟ್ಟಿದ್ದಾರೆ. ಎಸ್ಎಂ ಕೃಷ್ಣ ಬಳಿಕ ತಾನೇ ಒಕ್ಕಲಿಗರ ಸಮರ್ಥ ನಾಯಕ ಎಂದು ಪದೇ ಪದೇ ಹೇಳಿದ್ದಾರೆ. ಸಿದ್ದರಾಮೋತ್ಸವ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಣ ಸಿಡಿದೆದ್ದಿದೆ. ಸಿದ್ದರಾಮಯ್ಯ ಮೆರವಣಿಗೆ ತಡೆಯಲು ಡಿಕೆಶಿ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸಿದ್ದರಾಮೋತ್ಸವವನ್ನ ಕುಗ್ಗಿಸಲು ಬಂಡೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಇನ್ನೊಂದು ಕಡೆ ವ್ಯಕ್ತಿ ವೈಭವಕ್ಕೆ ಪರೋಕ್ಷವಾಗಿ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ. ಸಂಸದ ಡಿಕೆ ಸುರೇಶ್ ಕೂಡ ಬಹಿರಂಗವಾಗಿ ಉರಿದು ಬಿದ್ದಿದ್ದಾರೆ. ಇದು ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನದ ಬೆಂಕಿ ಹೊತ್ತಿಕೊಂಡಿರೋದು ಎದ್ದು ಕಾಣ್ತಿದೆ.
ಸಿದ್ದರಾಮೋತ್ಸವಕ್ಕೆ ಬ್ರೇಕ್ ಹಾಕಲು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸ್ಟ್ರಾಟಜಿ ಮಾಡಿದ್ರಂತೆ. ಚಿಂತನ ಮಂಥನ ನಡೆಸಿದ್ದ ಡಿಕೆ ಶಿವಕುಮಾರ್ ಇನ್ನಿತರ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಒಂದು ಟೀಮ್ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ರಂತೆ. ಸಿದ್ದು ವಿರೋಧಿ ಟೀಮ್ ಕಟ್ಕೊಂಡು ಹೈಕಮಾಂಡ್ ಭೇಟಿಯಾಗಲು ಯೋಚಿಸಿದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಲು ಮುಂದಾಗಿದ್ರಂತೆ. ಸಿದ್ದರಾಮೋತ್ಸವಕ್ಕೆ ರಾಹುಲ್ ಗಾಂಧಿ ಬರದಂತೆ ಕೋರಲು ತಂತ್ರ ಹೆಣೆದಿದ್ರು ಎನ್ನಲಾಗಿದೆ. ನಾನು ಮತ್ತೆ ಸಿಎಂ ಆದ್ರೆ ತಪ್ಪೇನು ಎಂದ ಸಿದ್ದರಾಮಯ್ಯ. ಶಾಸಕರ ಬೆಂಬಲ ಇಲ್ಲದವರು ಸಿಎಂ ಆಗಲು ಹೇಗೆ ಸಾಧ್ಯ ಎಂದ ಟಗರು. ಸಿದ್ದರಾಮೋತ್ಸವ ಶಕ್ತಿ ಪ್ರದರ್ಶನ ಅಲ್ವಾ? ಇದೆಲ್ಲವನ್ನು ನೋಡೋಣ ಸಿದ್ದು ಜಿದ್ದು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಿಎಂ ಗಾದಿಗೆ ಇರುವ ಜಂಗಿ ಕುಸ್ತಿ ಮತ್ತಷ್ಟು ಜೋರಾಗಿದೆ. ಮತ್ತೆ ಸಿಎಂ ಆಗ್ತೀನಿ ಅಂತ ಅಂದುಕೊಂಡ್ರೆ ತಪ್ಪೇನಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೂಲಕ ಸಿಎಂ ಆಗುವ ಆಸೆಯನ್ನ ಸಿದ್ದರಾಮಯ್ಯ ಮತ್ತೆ ಬಾಯ್ಬಿಟ್ಟಿದ್ದಾರೆ. ನನಗೆ ಈಗಾಗಲೇ 75 ವರ್ಷ ವಯಸ್ಸಾಗಿದೆ. ಇನ್ನೊಂದು ಟರ್ಮ್ ಮುಗಿಯುವ ಹೊತ್ತಿಗೆ 80 ವರ್ಷ ಆಗುತ್ತೆ. ಹೀಗಾಗಿ ಮತ್ತೆ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಎಂದಿದ್ದೆ. ಸಿಎಂ ಆಗ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ. ಎಂಎಲ್ಎಗಳು ಯಾರಿಗೆ ಹೇಳ್ತಾರೆ? ಸಿಎಂ ಸ್ಥಾನಕ್ಕೆ ಫೈಟ್ ಜೋರಾಗಿದ್ದು ಡಿಕೆಶಿಗೆ ಸಿದ್ದು ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಹೆಚ್ಚು ಶಾಸಕರ ಬೆಂಬಲ ಇದ್ದವರು ಸಿಎಂ ಆಗ್ತಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಖರ್ಗೆ ಡಿಕೆಶಿ ಸಿಎಂ ಆಗ್ಬೇಕು ಅಂದುಕೊಂಡ್ರು ತಪ್ಪಿಲ್ಲ. ಅಂತಿಮವಾಗಿ ಶಾಸಕರು ಹೈಕಮಾಂಡ್ ತೀರ್ಮಾನಿಸ್ತಾರೆ. ಶಾಸಕರ ಬೆಂಬಲವಿಲ್ಲದೆ ನಾನು ಸಿಎಂ ಆಗ್ತೀನಿ ಅಂದ್ರೆ ಹೇಗೆ? ಡಿಕೆಶಿ ಸಿಎಂ ಆಗುವ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಯಾರೇ ಆಗ್ಲಿ ಸಿಎಂ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಸಿದ್ದರಾಮಯ್ಯ ತಮ್ಮ ಮನದಾಳ ತೆರೆದಿಟ್ರು. ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಶ್ ಮಾಡಬೇಕು ಅಂತ ಜನ ಹುಟ್ಟುಹಬ್ಬವನ್ನ ಸಿದ್ದರಾಮೋತ್ಸವ ಅಂತ ಆಚರಣೆ ಮಾಡ್ತಾ ಇಲ್ಲ. ನನ್ನ ಆಪ್ತರು, ಸ್ನೇಹಿತರು, ಹಿತೈಷಿಗಳು ಸೇರಿ ಮಾಡ್ತಾ ಇದ್ದಾರೆ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನೆನಪಿನಲ್ಲಿ ಇರೋದಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ. ನಾನು ನಡೆದು ಬಂದ ಹಾದಿ ಮೆಲುಕು ಹಾಕುವ ಕೆಲಸ ಮಾಡ್ತಾರೆ. ಯಾವತ್ತೂ ಬರ್ತ್ಡೇ ಆಚರಿಸಿಲ್ಲ, ಕೇಕ್ ಕಟ್ ಮಾಡಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. 50 ವರ್ಷ ಸಿದ್ದರಾಮೋತ್ಸವ ಆಚರಣೆ ಮಾಡ್ತಾ ಇರೋದು ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ. ಈಗಲೂ ಶಕ್ತಿ ಪ್ರದರ್ಶನಕ್ಕಾಗಿ ಹುಟ್ಟುಹಬ್ಬ ಆಚರಿಸ್ತಾ ಇಲ್ಲ. ಶಕ್ತಿ ಪ್ರದರ್ಶನವನ್ನ ತೋರಿಸಬೇಕು ಅಂದಿದ್ರೆ ಹಿಂದೆ ಮಾಡ್ತಾ ಇದ್ದೆ ಅಂತ ಸಿದ್ದರಾಮೋತ್ಸವ ವಿರೋಧಿಗಳಿಗೆ ಸಿದ್ದರಾಮಯ್ಯ ಟಾಂಗ್ ನೀಡಿದ್ದಾರೆ. ನನ್ನನ್ನ ವೈಭವೀಕರಣ ಮಾಡೋದಕ್ಕೆ ಆಚರಣೆ ಮಾಡ್ತಾ ಇಲ್ಲ. ನಾನು ಸಿದ್ದರಾಮೋತ್ಸವದ ಪೋಸ್ಟರ್ ರಿಲೀಸ್ ಮಾಡಿಲ್ಲ. ಆದ್ರೆ ಅಭಿಮಾನಿಗಳು ಕಾರುಗಳಿಗೆ ಪೋಸ್ಟರ್ ಹಾಕಿದ್ದಾರೆ. ಅಭಿಮಾನಿಗಳಿಗೆ ನಾನು ಹೇಳೋದಕ್ಕೆ ಕೇಳೋದಕ್ಕೆ ಆಗೋದಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದು ಹೇಳಿದ್ದಾರೆ. ಕಾರ್ಗಳಿಗೆ ಹಾಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಆಗುವ ಮಹದಾಸೆಯನ್ನ ಬಹಿರಂಗವಾಗಿಯೇ ತೆರೆದಿಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆದ ಉದಾಹರಣೆ ಇದೆ ಅಂತ ಡಿಕೆಶಿಗೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಕೆಪಿಸಿಸಿ ಅಧ್ಯಕ್ಷರಾಗದೆ ಇರೋರು ಸಿಎಂ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಎರಡೂ ಸಂಪ್ರದಾಯ ಇದೆ ಅಂತ ಡಿಕೆ ಶಿವಕುಮಾರ್ ಮಾತಿಗೆ ಸಿದ್ದರಾಮಯ್ಯ ಕಾಲೆಳೆದ್ರು. ಈ ಮೂಲಕ ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಕಾಳಕ ಸ್ಫೋಟಗೊಂಡಿದೆ. ಸಿದ್ದರಾಮೋತ್ಸವ ಆಚರಣೆಗೆ ಪರ ವಿರೋಧದ ಚರ್ಚೆ ಸ್ಫೋಟಗೊಂಡಿದೆ. ಯಾರು ಏನು ಅಭಿಪ್ರಾಯ ಮಾಡ್ತಾರೆ ಅನ್ನೋದು ಮುಖ್ಯವಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮ್ಮ ಬಗ್ಗೆ ಒಳ್ಳೆಯದು ಮಾತನಾಡ್ತಾರೆ, ಕೆಟ್ಟದ್ದು ಮಾತನಾಡ್ತಾರೆ. ಸಿದ್ದರಾಮಯ್ಯ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತಿಮವಾಗಿ ರಾಜ್ಯದ ಜನರೇ ತೀರ್ಮಾನಿಸ್ತಾರೆ. ಕೆಲವರು ಟೀಕೆ ಮಾಡಿದ್ರೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಅಂತ ವಿರೋಧಿಗಳನ್ನ ಮಾತಿನಲ್ಲೇ ತಿವಿದ್ರು. ಕೆಲವರು ಕಾರುಗಳಿಗೆ ಸಿದ್ದರಾಮೋತ್ಸವ ಅಂತ ಹಾಕಿಸಿಕೊಂಡಿದ್ದಾರೆ. ಅವರಿಗೆ ನಾನು ಬೇಡ ಅನ್ನೋದಕ್ಕೆ ಸಾಧ್ಯವಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಪೋಸ್ಟರ್ಗಳಲ್ಲಿ ಸಿದ್ದರಾಮೋತ್ಸವ ಅಂತ ಇರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಸುಮಾರು 16 ವರ್ಷಗಳು ಕಳೆದಿವೆ. ಅನೇಕರು ನಾವು ಬರೋದಕ್ಕಿಂತ ಮೊದಲೇ ಪಕ್ಷ ಸೇರ್ಕೊಂಡಿದ್ದರು. ಪ್ರೀತಿಯಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದನ್ನ ಸ್ವೀಕರಿಸಬೇಕು ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. 2023ರ ಚುನಾವಣೆಯೇ ನನ್ನ ಕೊನೆ ಚುನಾವಣೆಯಾಗಲಿದೆ. 5 ವರ್ಷ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನ ನಡೆಸಿದ್ದೇನೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಸರ್ಕಾರ ಹಿಂಬಾಗಿಲಿನಿಂದ ಬಂದು ಅಧಿಕಾರ ನಡೆಸ್ತಾ ಇದೆ. ಬಿಜೆಪಿ ಸರ್ಕಾರದಿಂದ ರಾಜ್ಯದ ಆರ್ಥಿಕತೆ ಹಾಳಾಗಿದೆ. ಸಾಮಾನ್ಯ ಜನರ ಜೀವನ ಕಷ್ಟಕರವಾಗಿದೆ. ಬಿಜೆಪಿ ಕೋಮುವಾದಿ ಪಕ್ಷವನ್ನ ಸೋಲಿಸುವುದಕ್ಕೆ ನಿಲ್ತಾ ಇದ್ದೇನೆ. ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ನಿರ್ಧರಿಸಿದ್ದೇನೆ ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ.
ನನಗೆ ಕೆಲವರು ಚಾಮುಂಡೇಶ್ವರಿಯಲ್ಲಿ ನಿಲ್ಲೋದಕ್ಕೆ ಹೇಳಿದ್ದಾರೆ, ಆದ್ರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಲ್ಲಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಕ್ರಿಯವಾಗಿ ರಾಜಕೀಯ ನಡೆಸೋದಕ್ಕೆ ಫಿಟ್ ಆಗಿರಬೇಕು. 79 ವರ್ಷ ಆದ್ಮೇಲೆ ಚುನಾವಣೆಗೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇದು ನನ್ನ ಕಡೆ ಚುನಾವಣೆ ಆಗಿರಲಿದೆ. ಸಿಎಂ ಆಗುವ ಅವಕಾಶ ಕೊಟ್ರೆ ಬೇಡ ಅಂತ ಹೇಳಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಸಿದ್ದು ಮನದಾಳವನ್ನ ತೆರೆದಿಟ್ರು. ಪ್ರಚಂಡ ಪ್ರಳಯದಲ್ಲಿ ಜನರ ದುಸ್ಸಾಹಸ. ನೀರು ಹೊರಬಿಡಲು ಬ್ಯಾರೇಜ್ ಗೇಟ್ ಸ್ಟ್ರಕ್. ಜನರಲ್ಲಿ ಹೆಚ್ಚಿದ ಆತಂಕ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ವಿಹಂಗಮ ದೃಶ್ಯ. ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿಯಲ್ಲಿ ಜನರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು, ಪ್ರಾಣವನ್ನ ಕೈಯಲ್ಲಿ ಹಿಡಿದು ಜನರು ತೆಪ್ಪದಲ್ಲಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಇಟಗಿ ಬಳಿಯ ಹಳ್ಳದ ರಸ್ತೆ ಮುಳುಗಡೆಯಾಗಿದ್ದು, ಜೀವ ಕೈಯಲ್ಲಿ ಹಿಡಿದು ಒಂದೇ ತೆಪ್ಪದಲ್ಲಿ 2 ಬೈಕ್ ಮತ್ತು 4-5 ಮಂದಿ ಪ್ರಯಾಣ ಮಾಡುತ್ತಿದ್ದಾರೆ. ಕಂಪ್ಲಿ ಸಿರಗುಪ್ಪ ಹೊಸಪೇಟೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಪ್ರಾಣ ಭಯ ತೊರೆದು ಜನರು ದುಸ್ಸಾಹಸ ಮಾಡುತ್ತಿದ್ದಾರೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರುವುದು ಆತಂಕ ಹೆಚ್ಚಿಸಿದೆ. ಕಳೆದ 9 ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಿದೆ. ಕೇರಳದಿಂದ ಆಗಮಿಸಿರುವ ಎಕ್ಸ್ಪರ್ಟ್ಗಳು ಗೇಟ್ಗಳ ಓಪನ್ಗೆ ಹರಸಾಹಸ ಪಡುತ್ತಿದ್ದಾರೆ. ನದಿಯಲ್ಲಿ ಈಜು ತಜ್ಞರನ್ನ ಇಳಿಸಿದ ಆರ್ಟಿಪಿಎಸ್ ಇಂಜಿನಿಯರ್ಸ್ ಕೃತಕ ಆಕ್ಸಿಜನ್ ಸಹಾಯದ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ನದಿಯಲ್ಲಿ ಮುಳುಗಿ ಈಜು ತಜ್ಞ ಗೇಟ್ ಲಾಕ್ ಪತ್ತೆ ಹಚ್ಚಿದ್ದಾರೆ. ಸದ್ಯ 194 ಗೇಟ್ಗಳ ಪೈಕಿ 98 ಓಪನ್, 96 ಗೇಟ್ ಓಪನ್ ಮಾಡುವುದಕ್ಕೆ ಬಾಕಿ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದು, ಜಿಲ್ಲೆಯ ಸವಣೂರು ತಾಲೂಕಿನ ಮನ್ನಂಗಿ, ಕುಣಿಮೆಳ್ಳಿಹಳ್ಳಿ, ಹಲಸೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಬೆಳೆಗಳಿಗೆ ಹಾನಿಯಾಗಿದೆ. ಬಂಪರ್ ಆದಾಯ ಕೊಡಬೇಕಿದ್ದ ಮೆಣಸಿನಕಾಯಿ ನೀರು ಪಾಲಾಗಿದ್ದು, ಅನ್ನದಾತರು ಕಂಗಾಲಾಗಿದ್ದಾರೆ. ಪ್ರತಿ ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಮೆಣಸಿನಕಾಯಿ ನೀರಲ್ಲಿ ನಿಂತು ಹಾಳಾಗಿದ್ದು, ರೈತರ ಪಾಲಿಗೆ ಖಾರವಾಗಿದೆ. ಟಿಬಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದ್ದು, ಹನುಮನ ಸೇತುವೆ ವಿಹಂಗಮ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಟಿಬಿ ಡ್ಯಾಂ ಮಹಾಮಳೆಯಿಂದ ತುಂಬಿ ಹರಿಯುತ್ತಿದ್ದು, ಅಪಾಯ ತಡೆಗಟ್ಟಲು ಡ್ಯಾಂನಿಂದ ನೀರು ಹೊರಬಿಡಲಾಗಿದೆ. ಇದರಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವಿರುಪಾಪುರ ಗಡ್ಡೆ ಬಳಿಯ ಹನುಮನ ಸೇತುವೆ ಬಳಿ ಭಾರೀ ನೀರು ಹರಿದು ಬರ್ತಿದ್ದು, ಡ್ರೋನ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಅರ್ಜುನ್ ಎನ್ನುವವರು ಈ ದೃಶ್ಯವನ್ನ ಡ್ರೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬ್ಲಾಕ್ಮೇಲ್ ಆರೋಪ ಸಂಬಂಧ ನವ್ಯಶ್ರೀ ಮತ್ತು ಆಪ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಎಪಿಎಂಸಿ ಠಾಣೆಯಲ್ಲಿ ನವ್ಯಶ್ರೀ ಬ್ಲಾಕ್ಮೇಲ್ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ನವ್ಯಶ್ರೀಯಿಂದ ಮಾನಸಿಕ ಹಿಂಸೆ ಆಗ್ತಿದೆ ಎಂದು ನವ್ಯಶ್ರೀ ಹಾಗೂ ಆಕೆ ಆಪ್ತ ತಿಲಕ್ ವಿರುದ್ಧ ರಾಜ್ಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾಗಿರೋ ರಾಜ್ಕುಮಾರ್ ಆರೋಪ ಮಾಡಿದ್ದು, ಚನ್ನಪಟ್ಟಣ ಮೂಲದ ನವ್ಯಶ್ರೀ ರಾಮಚಂದ್ರರಾವ್ಗೆ ಸಂಕಷ್ಟ ಎದುರಾಗಿದೆ. ಶ್ರೀಮಂತ್ ಪಾಟೀಲ್ ಬಳಿ ರಾಜ್ಕುಮಾರ್ ಠಾಕ್ರೆ ಪಿಎಸ್ ಆಗಿದ್ರಂತೆ. ಶ್ರೀಮಂತ್ ಪಾಟೀಲ್ ಸಚಿವರಾಗಿದ್ದಾಗ ರಾಜ್ಕುಮಾರ್ ಪಿಎಸ್ ಆಗಿ ಕೆಲಸ ಮಾಡ್ತಿದ್ರು. ಸಚಿವ ಶ್ರೀಮಂತ್ ಪಾಟೀಲ್ರನ್ನ ಭೇಟಿಯಾಗಲು ನವ್ಯಶ್ರೀ ರಾಮಚಂದ್ರರಾವ್ ಬಂದಿದ್ರು. ಸಚಿವರ ಭೇಟಿ ವೇಳೆ ರಾಜ್ಕುಮಾರ್ ನವ್ಯಶ್ರೀ ನಡುವೆ ಸ್ನೇಹ ಬೆಳೆದಿತ್ತು. ಇನ್ನು ಸ್ನೇಹದ ಬಳಿಕ ಕೆಲ ಮನಸ್ತಾಪಗಳಿಂದ ನವ್ಯಶ್ರೀ ರಾಜ್ಕುಮಾರ್ ಠಾಕ್ರೆ ವಿರುದ್ಧ ದೂರು ನೀಡಿದ್ರು. ಪೊಲೀಸರೇ ರಾಜಿ ಸಂಧಾನ ಮಾಡಿ ಇತ್ಯರ್ಥ ಮಾಡಿದ್ರು. ಆದ್ರೀಗ ನವ್ಯಶ್ರೀ ವಿರುದ್ಧ ರಾಜ್ಕುಮಾರ್ ದೂರು ನೀಡಿದ್ದಾರೆ. ಎಫ್ಐಆರ್ ಆಗಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ನವ್ಯಶ್ರೀ ರಾಮಚಂದ್ರರಾವ್ ಹೇಳಿದ್ದಾರೆ. ರಾಜ್ಕುಮಾರ್ ಠಾಕ್ರೆ ನನ್ನ ಪತಿಯಾಗಿದ್ದಾರೆ. ಅವನು ನನಗೆ ಏನ್ ಮೋಸ ಮಾಡಿದ್ದಾನೆ ಹೇಳ್ತೇನೆ. ನನಗೆ ಮದ್ವೆಯಾಗಿದೆ. ಈ ಬಗ್ಗೆ ಎಲ್ಲವನ್ನ ಹೇಳ್ತೇನೆ. ಸದ್ಯ ಯಾವ ಪೊಲೀಸರು ನನಗೆ ಕರೆ ಮಾಡಿ ತಿಳಿಸಿಲ್ಲ ಅಂತ ಎಫ್ಐಆರ್ ದಾಖಲಾದ ಬಗ್ಗೆ ನವ್ಯಶ್ರೀ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ರಾಜ್ಕುಮಾರ್ ಠಾಕ್ರೆ ವಿರುದ್ಧ ನವ್ಯಶ್ರೀ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಮನೆ ಬೀಳುವ ರಣಭೀಕರ ದೃಶ್ಯ. ಭರಚುಕ್ಕಿ ನೋಡಲು ಬಂದ ಪ್ರವಾಸಿಗರಿಗೆ ಬಸ್ಕಿ ಹೊಡೆಸಿದ್ದು ಯಾಕೆ? ಅಂಗನವಾಡಿಗೆ ಬಂದ ಮಕ್ಕಳು ಶಾಕ್ ಆಗಿದ್ದು ಯಾಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಳೆಯ ಮನೆ ಬೀಳಿಸುವ ವೇಳೆ ದೊಡ್ಡ ಅನಾಹುತವೊಂದು ತಪ್ಪಿದೆ. ಜೆಸಿಬಿಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದಂತೆ ಮನೆ ಗೋಡೆ ದುಪ್ಪಂತ ಕುಸಿದಿದೆ. ಕೋಲಾರ ನಗರದ ಕಾಳಮ್ಮ ಗುಡಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ಅಲ್ಲೇ ಪಕ್ಕದಲ್ಲೇ ನಿಂತಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋಡೆ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಗೋಡೆ ಬೀಳುವ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ದಾವಣಗೆರೆ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಜಲಾಸುರನ ಪಾಲಾಗಿದೆ. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಅತಿ ಹೆಚ್ಚು ಬೆಳೆ ಹಾನಿ ಆಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಸಂತೆಬೆನ್ನೂರು ಹೋಬಳಿ ಅತಿವೃಷ್ಟಿ ಪ್ರದೇಶ ಅಂತ ಘೋಷಿಸಬೇಕು ಅಂತ ಸಂತೆಬೆನ್ನೂರಿನಲ್ಲಿ ಉಪ ತಹಶೀಲ್ದಾರ್ಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ನಿರ್ಬಂಧದ ಮಧ್ಯೆನೂ ಭರಚುಕ್ಕಿ ವೀಕ್ಷಣೆಗೆ ಹೋಗಿದ್ದ ಪ್ರವಾಸಿಗರನ್ನ ಪೊಲೀಸರು ಭಸ್ಕಿ ಶಿಕ್ಷೆ ವಿಧಿಸಿದ್ದಾರೆ. ಭಾರೀ ಮಳೆಯಿಂದ ಭರಚುಕ್ಕಿ ಮೈದುಂಬಿ ಹರಿತಾ ಇದ್ದು ಅಪಾಯದ ಮುನ್ಸೂಚನೆ ನೀಡಿದೆ. ಇದರಿಂದಾಗಿ ಜಿಲ್ಲಾಡಳಿತ ಪ್ರವಾಸಿಗರನ್ನ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು. ಆದರೆ ನಿರ್ಬಂಧದ ನಡುವೆ ಕೆಲವು ಪ್ರವಾಸಿಗರು ಕಳ್ಳದಾರಿ ಮೂಲಕ ಜಲಪಾತ ವೀಕ್ಷಣೆಗೆ ಹೋಗಿದ್ದಾರೆ. ಅವರನ್ನ ಹಿಡಿದ ಪೊಲೀಸರು ಭಸ್ಕಿ ಹೊಡೆಸಿದ್ದಾರೆ. ಅಲ್ಲದೆ ಬ್ಯಾರಿಕೇಡ್ ಹಾಕಿ ಪ್ರವಾಸಿಗರು ಹೋಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ನ್ಯಾಯಾಧೀಶ ಬಿಕೆ ಗಿರೀಶ್ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿದ್ದು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಯ ಬೆಡ್ಗಳಲ್ಲಿದ್ದ ರೋಗಿಗಳ ಹೆಸರು ಕೇಳಿದಾಗ ಆಸ್ಪತ್ರೆ ಸಿಬ್ಬಂದಿ ತಡಬಡಾಯಿಸಿದ್ದಾರೆ. ರೋಗಿಯ ಹೆಸರು ಸಹ ತಿಳಿದುಕೊಳ್ಳದ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಜಡ್ಜ್ ಕಿಡಿಕಾರಿದ್ದಾರೆ. ಅಲ್ಲದೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಅಂಗನವಾಡಿ ಶಾಲೆಗೆ ಕಿಡಿಗೇಡಿಗಳು ಬೀಗ ಜಡಿದಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೆಗ್ಗಡಿಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿಯಲಾಗಿದ್ದು ಮಕ್ಕಳು ಹೊರಗಡೆನೆ ಕಾದಿರುವ ಘಟನೆ ನಡೆದಿದೆ. ಅಂಗನವಾಡಿ ಕೇಂದ್ರ ಇಲ್ಲ ಅಂತ ಪಂಚಾಯಿತಿ ಕಟ್ಟಡದಲ್ಲಿ ಅಂಗನವಾಡಿ ನಡೆಸಲಾಗ್ತಾ ಇತ್ತು. ಆದರೆ ಅದೇ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಿಡಿಗೇಡಿಗಳು ಬೀಗ ಜಡಿದಿದ್ದಾರೆ. ಚುನಾವಣೆ ಸುಧಾರಣೆ ಬಗ್ಗೆ ಮಾತನಾಡಿದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಥಳೀಯರ ಪ್ರಶ್ನೆಗೆ ತಡಬಡಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಸ್ಪೀಕರ್ಗೆ ಪ್ರಶ್ನೆಗಳ ಸುರಿಮಳೆಗೈಯಲಾಯಿತು. ಚುನಾವಣೆ ಸುಧಾರಣೆ ಬಗ್ಗೆ ಮಾತನಾಡುವ ನೀವು ಮೊದಲು ಚುನಾವಣೆಯಲ್ಲಿ ಮಾಡಿದ ಖರ್ಚೆಷ್ಟು ಮತ್ತು ಕಳೆದ ಚುನಾವಣೆಯಲ್ಲಿ ಮಾಡಿದ ಖರ್ಚು ಎಷ್ಟು ಅಂತ ಕೇಳಿದ್ರು. ಇದಕ್ಕೆ ತಡಬಡಾಯಿಸಿದ ಸ್ಪೀಕರ್ ಉತ್ತರ ನೀಡೋದಕ್ಕೆ ಪರದಾಡಿದರು. ನಾಳೆ ಸಿಎಂ ಬೊಮ್ಮಾಯಿ ಕೆಆರ್ಎಸ್ ಡ್ಯಾಂಗೆ ಬಾಗಿನ ಅರ್ಪಿಸಲಿದ್ದು ಭರ್ಜರಿ ತಯಾರಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಸಿಎಂ ಬೊಮ್ಮಾಯಿ ಕುಟುಂಬ ಸಮೇತ ತೆರಳಿ ಬಾಗಿನ ಅರ್ಪಿಸಲಿದ್ದಾರೆ. ಸದ್ಯ ಬೃಂದಾವನದಲ್ಲಿ ಸ್ಟೇಜ್ ಹಾಕ್ತಾ ಇದ್ದು ವಿಶಿಷ್ಟ ಹೂವುಗಳಿಂದ ಅಲಂಕರಿಸಲಾಗ್ತಾ ಇದೆ. ಅಲಂಕಾರದಲ್ಲಿ ಸುಮಾರು 25 ತಳಿಯ ವಿವಿಧ ಹೂವುಗಳಿಂದ ಸಿಂಗರಿಸಲಾಗ್ತಾ ಇದೆ. ಸಿದ್ದರಾಮಯ್ಯಗೆ ಸಿಎಂ ಆಗಲು ಬಿಡಲ್ಲ ಅಂತ ಅಂದಿದ್ದು ಯಾರು? ದೇವರನ್ನ ಉತ್ಸವ ಮಾಡಿ ಊರ ಹೊರಗೆ ಇಡ್ತಾರೆ. ಆದ್ರೆ ಸಿದ್ದರಾಮೋತ್ಸವ ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ದು ಯಾರು? ನೋಡೋಣ ಸಮಗ್ರ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಅನೇಕರು ಸಿಎಂ ಆಗಬೇಕೆಂದು ಕನಸು ಕಾಣುತ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಾರಿಗೆ ಇಲಾಖೆ ಸಚಿವ ಬಿ ಶ್ರೀರಾಮುಲು ಟಾಂಗ್ ಕೊಟ್ರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಕಾಣ್ತಿದ್ದಾರೆ. ಆದ್ರೆ ನಾವು ಬಿಡಬೇಕಲ್ಲ, ನಾವು ಬಿಡದೆ ಅವ್ರು ಹೇಗೆ ಸಿಎಂ ಆಗ್ತಾರೆ? ಮುಖ್ಯಮಂತ್ರಿ ಕುರ್ಚಿ ಏನಾದ್ರೂ ಕಾಂಗ್ರೆಸ್ನವರ ಮನೆಯದ್ದ ಅಂತ ಕಲಬುರಗಿಯಲ್ಲಿ ಸಾರಿಗೆ ಇಲಾಖೆ ಸಚಿವ ಬಿ ಶ್ರೀರಾಮುಲು ಗುಡುಗಿದ್ರು. ಆಗ್ಲಿಕ್ಕೆ ನಾವು ಬಿಟ್ಟಲ್ಲ ಮುಖ್ಯಮಂತ್ರಿ ಆಗೋದು. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಅಂತ ಸಿದ್ದರಾಮೋತ್ಸವ ಬಗ್ಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಜನತಾ ಪರಿವಾರದಿಂದ ಬಂದವರು. ಸಿದ್ದರಾಮೋತ್ಸವವನ್ನ ಆಚರಣೆ ಮಾಡಿಕೊಳ್ತಿರುವುದು ಇದೇ ಮೊದಲು. ಉತ್ಸವ ಮಾಡಿದ ನಂತರ ದೇವರನ್ನ ಊರ ಹೊರಗೆ ಇಡುತ್ತಾರೆ. ಅದೇ ರೀತಿ ಸಿದ್ದರಾಮಯ್ಯ ಉತ್ಸವ ಮೂರ್ತಿಯಾಗಲಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಿದ್ದರಾಮೋತ್ಸವ ಬಗ್ಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ವ್ಯಂಗ್ಯ ಮಾಡಿದ್ರು. ಯಾಕಂದ್ರೆ ಬಹಳ ದಿನ ನಡೆಯಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮೇಲಾಟಕ್ಕೆ ಕೆಎಸ್ ಈಶ್ವರಪ್ಪ ಗುದ್ದು ಕೊಟ್ರು. ಹೆಣ್ಣು ನೋಡಿಲ್ಲ, ನಿಶ್ಚಿತಾರ್ಥ ಆಗಿಲ್ಲ, ತಾಳಿ ಕಟ್ಟಿಲ್ಲ, ಇನ್ನೂ ಮಗುನೂ ಆಗಿಲ್ಲ, ಏನು ಕೂಡ ಆಗಿಲ್ಲ. ಇಬ್ಬರು ಸಿಎಂ ಆಗುವ ಭ್ರಮೆಯಲ್ಲಿ ಬಿದ್ದು ಬಿಟ್ಟಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ರು. ಈಗಲೇ ಇಬ್ರು ನಾನೇ ಸಿಎಂ ಅಂತ ಹೆಸರಿಡ್ತಿದ್ದಾರೆ, ನಾನು ಒಕ್ಕಲಿಗರ ಲೀಡರ್ ಅಂತ ಒಪ್ಪಿಕೊಳ್ಳಿ ಅಂತ ಡಿಕೆಶಿ ಟ್ರಂಪ್ ಕಾರ್ಡ್ ಬಳಸ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ನೀಡಿದರು.
ಸಿದ್ದರಾಮೋತ್ಸವಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಲೇವಡಿ ಮಾಡಿದ್ರು. ಇದು ಸಿದ್ದರಾಮಯ್ಯರ ಕೊನೆಯ ರಾಜಕೀಯ ನಾಟಕ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವ್ಯಂಗ್ಯವಾಡಿದ್ರು. ನಾನು ಸಮಾಜವಾದಿ, ನನ್ನದು ಸರಳ ವ್ಯಕ್ತಿತ್ವ ಅಂತಾರೆ. ಈಗ ಅದ್ಧೂರಿ ಸಿದ್ದರಾಮೋತ್ಸವ ಮಾಡಲು ಹೊರಟಿದ್ದಾರೆ. ಯಾವ ಮಹಾಪುರುಷರು ಉತ್ಸವ ಮಾಡಿಕೊಂಡಿಲ್ಲ. ಖರ್ಗೆ ತಮ್ಮ 80ನೇ ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಲಿಲ್ಲ. ನೆರೆ ಹಿನ್ನೆಲೆ ಬರ್ತ್ಡೇ ಆಚರಿಸಲ್ಲ ಎಂದು ಹೇಳಿದ್ರು. ಸಿದ್ದುಗೆ ಹೋಲಿಸಿದ್ರೆ ಖರ್ಗೆ ಯಾವುದರಲ್ಲಿ ಕಡಿಮೆ ಇದ್ದಾರೆ ಹೇಳಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ರು. ಸಿಎಂ ಕುರ್ಚಿಗಾಗಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ನಡುವೆ ಫೈಟ್ ನಡೆದಿದೆ. ಎಲ್ಲರಿಗೂ ಡಿಕೆ ಶಿವಕುಮಾರ್ ತರಹ ಹೇಳುವ ಅಧಿಕಾರವಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಟಾಂಗ್ ಕೊಟ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 224 ಶಾಸಕರು ಚುನಾಯಿತರಾಗ್ತಾರೆ. ಶಾಸಕರು ಯಾರು ಸಿಎಂ ಆಗಬೇಕು ಅಂತಾರೋ ಅವರೇ ಆಗ್ತಾರೆ. ಡಿಕೆ ಶಿವಕುಮಾರ್ ಒಂದು ಪಕ್ಷದ ಅಧ್ಯಕ್ಷರಿದ್ದಾರೆ. ಯಾವುದೋ ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ರು. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಎಚ್ಡಿಕೆ ಹಾಗೂ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಿದ್ರು. ವೇದಿಕೆಗೆ ಆಗಮಿಸಿದ ಡಿಕೆ ಶಿವಕುಮಾರ್ಗೆ ಶಿಳ್ಳೆ ಹಾಕಿ ಸ್ವಾಗತ ಕೋರಲಾಯಿತು. ಕುಮಾರಸ್ವಾಮಿ ಇದ್ದ ಜಾಗಕ್ಕೆ ತೆರಳಿ ಡಿಕೆಶಿ ಹಸ್ತಲಾಘವ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಜನರಿಗೆ ತಲೆಬಾಗಿ ನಮಸ್ಕರಿಸಿದ್ರು. ಎರಡೂ ಕೈಗಳನ್ನ ನೆಲಕ್ಕೆ ಮುಟ್ಟಿ ಶಿರಬಾಗಿ ಡಿಕೆಶಿ ನಮಸ್ಕಾರ ಮಾಡಿದ್ರು. ಈ ವೇಳೆ ಜನ ಶಿಳ್ಳೆ ಚಪ್ಪಾಳೆ ಹಾಕಿದ್ರು. ಬೆಂಗಳೂರಿನಲ್ಲಿ ಡಿಕೆಶಿ ಒಡೆತನದ ಹಿಲ್ ವ್ಯೂ ಶಾಲೆಗೆ ಬಾಂಬ್ ಬೆದರಿಕೆ ಹಾಕಿದ್ದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಿಲ್ ವ್ಯೂ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಯೇ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದ ಅನ್ನೋ ಸ್ಫೋಟಕ ಸಂಗತಿ ರಿವೀಲ್ ಆಗಿದೆ. ರಾಜರಾಜೇಶ್ವರಿ ನಗರ ಠಾಣೆಯ ಪೊಲೀಸರು ಬಾಲಕನನ್ನ ವಿಚಾರಣೆ ಮಾಡಿದಾಗ ಸತ್ಯ ಬಯಲಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿರೋ ಹಿಲ್ ವ್ಯೂ ಪಬ್ಲಿಕ್ ಶಾಲೆಗೆ ಹುಚ್ಚ ವೆಂಕಟ ಹೆಸರಲ್ಲಿ ಬಾಂಬ್ ಬೆದರಿಕೆ ಹಾಕಲಾಗಿತ್ತು. ಇದರಿಂದ ಮಕ್ಕಳು, ಪೋಷಕರು, ಶಾಲಾ ಆಡಳಿತ ಮಂಡಳಿಯವರು ನಡುಗಿ ಹೋಗಿದ್ರು. ಸಂಸತ್ನಲ್ಲಿ ಜನರ ಸಮಸ್ಯೆ ಹೇಳಲು ಯಾರೂ ತಡೆಯಲ್ಲ ಎಂದು ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು 1975ರಲ್ಲಿ ಮಾತ್ರ ಜನರ ಸಮಸ್ಯೆ ಹೇಳಲು ಸಂಸತ್ನಲ್ಲಿ ತಡೆ ಹೇರಲಾಗಿತ್ತು ಎಂದು ತಿರುಗೇಟು ನೀಡಿದ್ದಾರೆ. ವಿರೋಧ ಪಕ್ಷಗಳ ಉತ್ತಮ ಚರ್ಚೆಗೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಬೆಲೆ ಏರಿಕೆ ವಿರುದ್ಧ ಟೀಕಿಸಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು. ಡಾಬಾ ಮಾಲೀಕನ ಜೊತೆ ಜಗಳವಾಡಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಪೇದೆಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಹಿರೇಹಡಗಲ್ಲಿ ಪೊಲೀಸ್ ಠಾಣೆಯ ಪೇದೆ ಕಲ್ಲೇಶಗೌಡ ಅಮಾನತು ಆದ ಪೇದೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದ ಗುತ್ತಲ ಕ್ರಾಸ್ ಬಳಿಯ ಹಸಿರುಮನೆ ಡಾಬಾ ಮಾಲೀಕನ ಜೊತೆ ಪೇದೆ ಜಗಳವಾಡಿದ್ದ. ಬಳಿಕ ದೂರು ನೀಡಲು ಬಂದ ವೇಳೆಯೂ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ಮಾಡಿದಂತೆ. ಹೀಗಾಗಿ ಪೇದೆಯನ್ನು ಅಮಾನತು ಮಾಡಿ ವಿಜಯನಗರ ಎಸ್ಪಿ ಡಾಕ್ಟರ್ ಕೆ ಅರುಣ್ ಆದೇಶ ಹೊರಡಿಸಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.